ಎಲ್ಲ ಪುಟ್ಟ ಪುಟ್ಟ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಕಥಾ ಸಮಯಕ್ಕೆ ನಿಮಗೆಲ್ಲ ಸ್ವಾಗತ. ಕಥೆ ಶುರು ಮಾಡೋಕ್ಕೆ ಮುಂಚೆ ನಾವು ಗುರುಗಳಿಗೆ ವಂದನೆಯನ್ನು ಸಲ್ಲಿಸೋಣ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಕ್ಕಳೇ, ನಿಮಗೆಲ್ಲ ಕಥೆ ಅಂದರೆ ಬಹಳ ಇಷ್ಟ ಅಲ್ವಾ? ನಾನಿವತ್ತು ಹೇಳೋ ಕಥೆ ನಿಮಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಒಂದು ನೀತಿ ಕೂಡ ಇದೆ. ಅದನ್ನು ನೀವು ಕಲ್ತ್ಕೋತೀರಾ. ಆವಾಗ ನಿಮಗೆ ಮುಂದಕ್ಕೆ ಅದು ನಿಮ್ಮ ಜೀವನದಲ್ಲಿ ಸಹಾಯ ಕೂಡ ಮಾಡುತ್ತೆ. ಅದೇನು ಅಂತ ನೋಡೋಣವಾ? ಒಂದು ಊರಲ್ಲಿ ಒಬ್ಬ ದೊಡ್ಡ ಮನುಷ್ಯರು ಇರ್ತಾರೆ. ದೊಡ್ಡ ಮನುಷ್ಯರು ಅಂದರೆ ಅವರು ಹಣವಂತರು, ಗುಣವಂತರು. ಹಣದಲ್ಲೂ ದೊಡ್ಡ ಮನುಷ್ಯರು, ಗುಣದಲ್ಲೂ ದೊಡ್ಡ ಮನುಷ್ಯರು. ಅಂದರೆ ಅವರು ಬೇಕಾದಷ್ಟು ಹಣವನ್ನು ಒಳ್ಳೆಯ ರೀತಿಯಲ್ಲಿ ಸಂಪಾದಿಸಿರ್ತಾರೆ. ಆಮೇಲೆ ಅವರು ಎಲ್ಲರಿಗೂ ಆದಷ್ಟು ಸಹಾಯ ಮಾಡ್ತಾ ಇರ್ತಾರೆ. ತುಂಬ ಒಳ್ಳೆಯ ಮನಸ್ಸು ಅವ್ರದ್ದು. ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ಅಲ್ಲಿ ಹೋಗಿ ಅವ್ರಿಗೆ ಸಮಾಧಾನ ಹೇಳಿ, ಅವ್ರಿಗೇನು ಕಷ್ಟ ಬಂದಿದೆ ಅಂತ ವಿಚಾರಿಸ್ಕೊಂಡು ಅದಕ್ಕೇನು ಮಾಡಬೇಕು ಅದನ್ನು ಅವ್ರಿಗೂ ಹೇಳಿ ಅವ್ರ ಕೈಯಲ್ಲೇ ಮಾಡಿಸ್ತಾಯಿದ್ರು. ಹಾಗಾಗ್ಬಿಟ್ಟು ಅದಕ್ಕೆ ಪರಿಹಾರ ಹೇಗೆ ಕಂಡುಕೋಬೇಕು ಅಂತ ಅವರೇ ಕಲ್ತ್ಕೊಳ್ಳೋ ತರಹ ಅವರು ಹೇಳ್ಕೊಡ್ತಾಯಿದ್ರು. ಹೀಗೆ ಎಲ್ಲರೂ ಏನಾದರೂ ಕಷ್ಟ ಬಂದರೆ ಅವ್ರ ಹತ್ರ ಸಲಹೆ ಕೇಳೋಕ್ಕೂ ಕೂಡ ಬರ್ತಾಯಿದ್ರು. ಆಮೇಲೆ ಅವರು ಊರಲ್ಲಿ ಒಂದು ಶಾಲೆ ಕಟ್ಟಿಸಿದ್ರು. ಶಾಲೆಯಲ್ಲಿ ಆಟದ ಮೈದಾನ, ಆಮೇಲೆ ಲೈಬ್ರರಿ ಎಲ್ಲ ಚೆನ್ನಾಗಿ ಕಟ್ಟಿಸಿ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಸಹಾಯ ಆಗೋ ಥರ ಮಾಡಿದರು. ಒಳ್ಳೆ ಟೀಚರ್ಸ್ ಇದ್ದರು ಅಲ್ಲಿ. ಎಲ್ಲರೂ ತುಂಬ ಖುಷಿಯಾಗಿ ಪಾಠ ಮಾಡೋರು, ಮಕ್ಕಳು ಕೂಡ ಖುಷಿಯಾಗಿ ಪಾಠ ಕೇಳೋರು. ಅಂತೂ ಊರಲ್ಲಿ ಆ ಮಹಾನುಭಾವರಿಂದ ಎಲ್ರಿಗೂ ತುಂಬ ಸಂತೋಷ ಆಯಿತು. ಅದಕ್ಕೆ ಊರಿನವರೆಲ್ಲ ಅವ್ರನ್ನ ದೇವರು ಅಂತಲೇ ಅಂತಾಯಿದ್ರು. ದೇವ್ರಿಗೆ ಸಮಾನವಾದ ಮನುಷ್ಯ ಇವರು, ನಾವು ದೇವ್ರನ್ನಂತೂ ನೋಡಿಲ್ಲ, ಇವರೇ ದೇವರು ಅಂತ ಎಲ್ಲರೂ ಅವ್ರಿಗೆ ಭಕ್ತಿ ಭಾವದಿಂದ ನಮಸ್ಕಾರ ಮಾಡ್ತಾಯಿದ್ರು. ಒಂದು ಸತಿ ಏನಾಯಿತು ಅಂದರೆ, ಆ ಊರಲ್ಲಿ ಒಂದು ಜೈಲಿತ್ತು. ಜೈಲಲ್ಲಿ ಒಬ್ಬ ಖೈದಿ ಇದ್ದ. ಅವನು ತುಂಬ ಕ್ರೂರಿ. ಅವನೇನು ಮಾಡಿಬಿಟ್ಟ, ಆ ಜೈಲಲ್ಲಿ ಇನ್ನೊಬ್ಬ ಖೈದಿ ಜೊತೇಲಿ ಏನೋ ಜಗಳ ಶುರುವಾಗ್ಬಿಟ್ಟು ಆ ಜಗಳ ಅತಿರೇಕಕ್ಕೆ ಹೋಗ್ಬಿಟ್ಟು ಅವರಿಬ್ಬರಿಗೂ ಒಂದು ಕಾದಾಟ ನಡೆದ್ಬಿಟ್ಟು ಅದರಲ್ಲಿ ಆ ಇನ್ನೊಬ್ಬ ಖೈದಿ ಸತ್ತೋದ. ಇವನವನ್ನ ಕೊಲೆನೇ ಮಾಡಿಬಿಟ್ಟ. ಆವಾಗ ಈ ಸುದ್ದಿ ಪೇಪರಲ್ಲೆಲ್ಲ ತುಂಬ ಬಂತು. ಒಬ್ಬಳು ಪೇಪರಲ್ಲಿ ಕೆಲಸ ಮಾಡೋ ವರದಿಗಾರ್ತಿ ಇರ್ತಾಳಲ್ಲ, ಅವಳು ಆ ಖೈದಿನ ನೋಡಬೇಕು, ಅವನು ಯಾಕೆ ಕೊಲೆ ಮಾಡ್ದ ಅಂತ ಕೇಳಬೇಕು ಅಂತ ಅವಳು ಜೈಲಿಗೆ ಹೋದಳು. ಅಲ್ಲಿ ಜೈಲಲ್ಲಿ ಅಧಿಕಾರಿಗಳಿರ್ತಾರಲ್ಲ, ಅವ್ರನ್ನ ಕೇಳಿಕೊಂಡು ಅವಳು ಆ ಖೈದಿನ ಇಂಟರ್ವ್ಯೂ ಮಾಡೋಕ್ಕೋಸ್ಕರ ಹೋದಳು. ಅವಳು ಹೋಗಿ ಒಂದು ಪ್ರಶ್ನೆ ಕೇಳಿದ್ಲು. ನೋಡಿ, ನೀವು ಆ ಖೈದಿನ ಯಾತಕ್ಕೆ ಕೊಲೆ ಮಾಡಿಬಿಟ್ರಿ ಅಂತ ಕೇಳಿದ್ಲು. ಅವನು ಹೇಳ್ದ, ಅಯ್ಯ ಅದಕ್ಕೇನಂತೆ, ಅವನು ನನ್ನ ಹತ್ರ ಏನೋ ಹೇಳೋಕ್ಕೆ ಬಂದ, ಏನೋ ಜಗಳ ಆಡ್ದ, ನನಗಿಷ್ಟ ಆಗಲಿಲ್ಲ, ಅದಕ್ಕೆ ಕೊಂದುಬಿಟ್ಟೆ. ಹಾಂ ಹೌದಾ, ಇಷ್ಟ ಆಗಲಿಲ್ಲ ಅಂದರೆ ಕೊಂದೇ ಬಿಡೋದಾ? ಹೌದು, ಇನ್ನೇನು, ನನಗಿಷ್ಟ ಆಗಲಿಲ್ಲ ಅಂದರೆ ನಾನು ಕೊಲ್ಲೋದೇನೆ. ಹೌದಾ? ಇವಳಿಗೆ ಸ್ವಲ್ಪ ಗಾಬರಿ ಆಯಿತು. ಅಯ್ಯಪ್ಪ, ಇವನಿಗೆ ಇಷ್ಟ ಆಗದೆ ಇರೋ ಥರ ಪ್ರಶ್ನೆ ಕೇಳಿ ಇವನು ನನ್ನೂ ಸಾಯಿಸ್ಬಿಡ್ತಾನೆ ಆಮೇಲೆ ಅಂತ. ಆದ್ರೂ ಇನ್ನೊಂದು ಸ್ವಲ್ಪ ಪ್ರಶ್ನೆ ಕೇಳೋಣ ಅಂತ ಧೈರ್ಯ ಮಾಡಿದ್ಲು. ಹೌದು, ನೀವು ನಿಮ್ಮ ತಂದೆ ತಾಯಿ ಇವ್ರ ಬಗ್ಗೆ ಎಲ್ಲ ಒಂಚೂರು ಹೇಳ್ತೀರಾ ಅಂತ ಕೇಳಿದ್ರು. ಹೇಳ್ತೀನಿ, ಅದಕ್ಕೇನು. ನಮ್ಮ ತಾಯಿ ಒಳ್ಳೆಯವರೇನೆ, ನಮ್ಮ ತಂದೆ ಮಹಾ ಕುಡ್ಕ. ದಿನ ಬರೀ ಕುಡ್ಕೊಂಡು ಬಂದು ನಮ್ಮಮ್ಮಂಗೆ ಹೊಡಿತಿದ್ದ. ನಮ್ಮಮ್ಮ ಎಷ್ಟೋ ಒಂದು ಸ್ವಲ್ಪ ಚಿಲ್ಲರೆ ದುಡ್ಡು ಏನಾದರೂ ಕೂಡಿಟ್ಟಿದ್ರೆ ಅದನ್ನು ಅವಳು ಕೈಯಲ್ಲಿ ಕಿತ್ಕೊಂಡು ಹೋಗ್ಬಿಟ್ಟು ಮತ್ತೆ ಕುಡ್ಕೊಂಡು ಬರ್ತಾಯಿದ್ದ, ಮತ್ತೆ ಹೊಡಿತಾಯಿದ್ದ. ನಾವೆಲ್ಲ ಏನಾದರೂ ಅಮ್ಮನ ಬಿಡಿಸೋಣ ಅಂತ ಹೋದರೆ ನಮಗೂ ಹೊಡ್ತಾ ಬೀಳ್ತಾಯಿದ್ದು. ಹೌದಾ, ನಮಗೂ ಅಂದರೆ ಇನ್ಯಾರು ಅಂತ ಕೇಳಿದ್ಲು. ಹಾಂ, ನನಗೊಬ್ಬ ಅಣ್ಣ ಇದ್ದಾನೆ, ಅವನು ನಾನು ಬಿಡ್ಸೋಕ್ಕೆ ಹೋಗ್ತಿದ್ವಿ ನಮ್ಮ ಅಮ್ಮನ್ನ. ಇಬ್ಬರಿಗೂ ಚೆನ್ನಾಗಿ ಹೊಡೆದು ಬಿಡ್ತಾಯಿದ್ದ. ಅದಕ್ಕೆ ನಾನಂತೂ ಸುಮ್ಮನಾಗ್ಬಿಡ್ತಿದ್ದೆ. ಆಮೇಲೆ ಏನಾದರೂ ಹೊಡ್ಕೊಳ್ಳಿ, ಏನಾದರೂ ಬಡ್ಕೊಳ್ಳಿ, ನನಗೆ ಯಾಕೆ ಅಂತ ನನ್ನ ಪಾಡಿಗೆ ನಾನು ಒಂದು ಕಡೆ ಕೂತಿರ್ತಿದ್ದೆ. ಆದರೆ ನಮ್ಮ ಅಣ್ಣ ಮಾತ್ರ ಯಾವಾಗಲೂ ನಮ್ಮ ಅಮ್ಮನ ಬಿಡ್ಸೋಕ್ಕೆ ಹೋಗ್ತಾಯಿದ್ದ, ಚೆನ್ನಾಗಿ ಏಟು ತಿಂತಾಯಿದ್ದ.
ಅಂತ ಹೇಳ್ದ. ಆಮೇಲೆ ನಾನಿವಾಗ ಈ ಥರ ಆಗಿರೋದಕ್ಕೆ ನಮ್ಮ ಅಪ್ಪನೇ ಕಾರಣ. ಅವನ ವಿದ್ಯೆನೇ ನಾನು ಕಲ್ತ್ಕೊಂಡೆ. ಇನ್ನೇನು ನಮ್ಮ ಕಣ್ಣು ಮುಂದೆ ಏನು ನಡೀತಿದೆಯೋ ಅದನ್ನೇ ತಾನೇ ನಾವು ಕಲಿಯೋದು ಅಂತ ಹೇಳ್ದ. ಆಮೇಲೆ ಅವಳು ಮತ್ತೆ ಧೈರ್ಯ ಮಾಡಿಕೊಂಡು ಕೇಳಿದ್ಲು, ನಿಮ್ಮ ಅಣ್ಣ ಅಂದ್ರಲ್ಲ, ಅವ್ರು ಯಾರು, ಎಲ್ಲಿದ್ದಾರೆ ಅವರು ಅಂತ ಕೇಳಿದ್ಲು. ಅವನು ಇದೇ ಊರಲ್ಲಿದ್ದಾನೆ, ಎಲ್ಲರೂ ಅಂತಾರಲ್ಲ ಊರಿನವರೆಲ್ಲ ದೊಡ್ಡ ಮನುಷ್ಯ ಅಂತ, ಅವನೇ ನಮ್ಮ ಅಣ್ಣ. ಹಾಂ ಹೌದಾ ಅಂದ್ಲು. ಹೌದು ಅಂತ. ಹಾಂ ಸರಿ, ಥ್ಯಾಂಕ್ಸ್, ನೀವು ಎಲ್ಲ ವಿಷಯ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸು, ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟು ಇವಳು ತಕ್ಷಣ ದೊಡ್ಡ ಮನುಷ್ಯ ಹತ್ರ ಹೋಗಬೇಕು ಅನಿಸ್ಬಿಡ್ತು ಇವಳಿಗೆ. ಫಸ್ಟು ಅವ್ರ ಹತ್ರ ಹೋಗಿ ಮಾತಾಡಬೇಕು. ಅವ್ರು ಹೇಗಷ್ಟು ದೊಡ್ಡ ಮನುಷ್ಯರಾದರು, ಇಬ್ಬರು ಒಂದೇ ತಂದೆ ಮಕ್ಕಳು, ಹೇಗಪ್ಪ ಇದು ಸಾಧ್ಯ ಅಂತ ಬೇಗ ಬಂದ್ಬಿಟ್ಟು ಅವ್ರ ಮನೆಗೆ ಬಂದಳು. ಅವ್ರಿಗೆ ನಮಸ್ಕಾರ ಮಾಡಿದ್ಲು. ಬಾಮ್ಮ ಕೂತ್ಕೋ, ಏನು ಬೇಕಿತ್ತು, ಫಸ್ಟ್ ನೀರು ಕುಡಿ ಅಂತ ಹೇಳಿ ಒಂದು ಲೋಟ ನೀರು ಕೊಟ್ಟರು ಅವಳಿಗೆ. ಆಮೇಲೆ ತಿಂಡಿ ಆಗಿದೆಯಾ ತಾಯಿ ಅಂತ ಕೇಳಿದ್ರು. ಹಾಂ ಆಗಿದೆ ಅಂದ್ಲು. ಹಾಂ ಆಯ್ತಮ್ಮ, ನೀನೇನು ಬಂದಿದ್ದು ಉದ್ದೇಶ, ಏನು ಬೇಕು ನಿನಗೆ ಅಂತ ಕೇಳಿದ್ರು. ಅವ್ರು ಕೇಳಿದ ರೀತಿಯೇ ಇವಳಿಗೆ ಎಷ್ಟು ಸಂತೋಷ ಆಗೋಯಿತು. ಅವಳು ಹೇಳಿದ್ಲು, ಸ್ವಾಮಿ, ನಿಮ್ಮನ್ನು ನಾನು ಸ್ವಲ್ಪ ಕೆಲವು ಇಂಟರ್ವ್ಯೂ ಮಾಡಿ ನಿಮ್ಮಿಂದ ಒಂದೆರಡು ಪದಗಳನ್ನ ಸ್ವಲ್ಪ ಬರ್ಕೋಬೇಕು ಅಂದ್ಕೊಂಡಿದ್ದೀನಿ. ಆಯಿತು ಕೇಳು ಅಂದರು. ಈಗ ನೀವು ಈ ತರಹ ದೊಡ್ಡ ಮನುಷ್ಯರಾಗೋಕ್ಕೆ, ಅಂದರೆ ಒಳ್ಳೆಯ ಗುಣವಂತರು ಹಣವಂತರು ಆಗೋಕ್ಕೆ ನಿಮಗೆ ಯಾರು ಪ್ರೋತ್ಸಾಹ, ಯಾರನ್ನು ನೋಡಿ ಇದನ್ನು ಕಲ್ತ್ರಿ ನೀವು ಅಂತ ಕೇಳಿದ್ರು. ಇದಕ್ಕೆ ಕಾರಣ ನಮ್ಮ ತಂದೆ ಅಂದರು ಅವರು. ಹಾಂ, ನಿಮ್ಮ ತಂದೆನಾ ಹೌದಮ್ಮ, ನಮ್ಮ ತಂದೆ ಮಹಾ ಕುಡ್ಕ, ಯಾವಾಗಲೂ ಕುಡ್ಕೊಂಡು ಬರ್ತಿದ್ರು, ಜೂಜಾಡ್ತಿದ್ರು. ಅವರು ಒಳ್ಳೆ ವಿದ್ಯೆ ಒಂದೂ ಇರಲಿಲ್ಲ, ಅವ್ರಿಗೆ ಒಳ್ಳೆಯ ಗುಣವೇ ಇರಲಿಲ್ಲ. ಆದರೆ ನಮ್ಮ ತಾಯಿ ತುಂಬ ಸದ್ಗುಣಗಳಿಂದ ಕೂಡಿದ್ದವಳು. ಅವಳು ಪಾಪ ಯಾವತ್ತೂ ಅವಳು ಒಂದು ಕೆಟ್ಟ ಯೋಚನೆ ಕೂಡ ಮಾಡಿದವಳಲ್ಲ. ಗಂಡನ್ನು ಎಷ್ಟೋ ಬಾರಿ ತಿದ್ದೋಕ್ಕೋಸ್ಕರ ಪ್ರಯತ್ನ ಪಡ್ತಾಯಿದ್ಲು, ಆದರೆ ಅವನು ಕೇಳ್ತಾ ಇರಲಿಲ್ಲ. ನಮ್ಮ ತಂದೆ ಯಾವಾಗಲೂ ಕುಡ್ಕೊಂಬರೋದು, ಅವಳಿಗೆ ಹೊಡೆಯೋದು, ಅವಳು ಕೂಡಿಟ್ಟಿರೋ ಪುಡ್ಗಾಸು ಇಸ್ಕೊಂಡು ಹೋಗಿ ಮತ್ತೆ ಜೂಜಾಡಿ ಕಳ್ಕೊಂಡು ಬರೋದು, ಕುಡ್ಕೊಂಡು ಬಂದು ಮತ್ತೆ ಹೊಡೆಯೋದು ಮಾಡ್ತಾಯಿದ್ದ. ಬಿಡಿಸ್ಕೊಳಕ್ಕೆ ಹೋದರೆ ನಮಗೂ ಚೆಚ್ಚಿಡ್ತಾ ಇದ್ದ ಅಂತ ಹೇಳ್ದ. ಅವಾಗ ಅವಳಂದ್ಲು, ಅಲ್ಲ ನಿಮ್ಮ ತಮ್ಮ ಜೈಲಲ್ಲಿದ್ದಾರಲ್ವ, ನಾನು ಇವಾಗ ತಾನೇ ಅವ್ರದ್ದು ಇಂಟರ್ವ್ಯೂ ಮಾಡ್ಕೊಂಡು ಬಂದೆ. ಅವರು ಹೇಳಿದ್ರು, ಇದೇ ಕಥೆ ಹೇಳಿದ್ರು. ಅವರು ಅವ್ರ ತಂದೆ ನೋಡಿನೇ ಹಾಗಾಗ್ಬಿಟ್ಟೆ ಅಂದರು. ಆದರೆ ನೀವು ಕೂಡ ಆ ತಂದೆ ನೋಡಿಬಿಟ್ಟೆ ನೀವು ಹೀಗಾಗಿದ್ದೀರಾ, ಇದು ಹೇಗೆ ಸಾಧ್ಯ ಅಂತ ಕೇಳಿದ್ಲವಳು. ಹೌದು ತಾಯಿ, ನಾನು ನಮ್ಮ ತಂದೆ ನೋಡಿದೆ, ಆದರೆ ನಾನು ಹಾಗಾಗಬಾರ್ದು ಅಂತ ಅವತ್ತೇ ನಿರ್ಧಾರ ಮಾಡಿದೆ. ಯಾಕೆಂದರೆ ನಮ್ಮ ತಂದೆಯಿಂದ ಆ ಕೆಟ್ಟ ಗುಣದಿಂದ ಅವ್ರಿಗೂ ಸುಖ ಇರಲಿಲ್ಲ, ಅವ್ರ ಸುತ್ತಲೂ ಇರೋ ನಮಗೂ ಎಲ್ಲ ಯಾರಿಗೂ ಸುಖ ಇರಲಿಲ್ಲ. ಅದರಿಂದ ನಾನು ಅವತ್ತೇ ನಿರ್ಧಾರ ಮಾಡಿದೆ, ಏನೇ ಆಗಲಿ ಈ ಕುಡ್ತ, ಜೂಜು, ಕೆಟ್ಟ ಗುಣಗಳು, ಸುಳ್ಳು, ಮೋಸ, ವಂಚನೆ ಇದನ್ನೆಲ್ಲ ಯಾವುದನ್ನು ನಾನು ಮಾಡಬಾರ್ದು. ನಮ್ಮ ತಾಯಿ ಥರ ಆಗಬೇಕು, ನಮ್ಮ ತಂದೆ ಥರ ಆಗಬಾರ್ದು. ನನಗೆ 2 ಉದಾಹರಣೆನೂ ಇತ್ತು ಅಲ್ಲಿ. ನಮ್ಮ ತಾಯಿನೂ ಇದ್ದರು, ನಮ್ಮ ತಂದೆಯೂ ಇದ್ದರು. ನಮ್ಮ ತಂದೆಯ ಕೆಟ್ಟ ಗುಣ ನನ್ನ ಮೇಲೆ ಪ್ರಭಾವ ಬೀರಿದ್ದು ನಾನು ಒಳ್ಳೆಯವನಾಗಬೇಕು ಅನ್ನೋ ತರಹ. ಅದರಿಂದ ನಾನು ನಿರ್ಧಾರ ಮಾಡಿದೆ. ನಮ್ಮ ತಂದೆ ಮನೆಯಿಂದ ನಾನು ಹೊರಗಡೆ ಬಂದುಬಿಟ್ಟೆ. ನಮ್ಮಮ್ಮ ಇದೇ ಏಟು ತಿಂದು ಒಂದು ದಿವಸ ಸತ್ತೇ ಹೋದರು. ಆಮೇಲೆ ನನ್ನ ಪಾಡಿಗೆ ನಾನು ಬಂದು ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಓದ್ಬಿಟ್ಟು ಮುಂದೆ ಒಳ್ಳೆ ಶಿಕ್ಷಣ ಪಡ್ಕೊಂಡೆ, ಒಳ್ಳೆ ಕೆಲಸ ಮಾಡಿದೆ. ಇವಾಗ ಬೇಕಾದಷ್ಟು ಹಣನೂ ಸಂಪಾದಿಸಿದ್ದೀನಿ. ಎಲ್ರಿಗೂ ನನ್ನ ಕೈಯಲ್ಲಾದಷ್ಟು ಸಹಾಯ ಮಾಡಿಕೊಂಡು ನೆಮ್ಮದಿಯಿಂದ ತೃಪ್ತಿಯಿಂದ ನಾನು ಜೀವನ ಮಾಡ್ತಿದ್ದೀನಮ್ಮ ಅಂತ ಹೇಳ್ದ. ಅವಾಗ ಇವಳಿಗೆ ಆಹಾ ಹೇಗಿದೆ ಅಲ್ವಾ ಸರ್, ನಿಮ್ಮ ಜೀವನ ನಿಜವಾಗ್ಲೂ ಬೇರೆಯವ್ರಿಗೆಲ್ಲ ದಾರಿದೀಪ ಅಂದ್ಲು. ಹೌದಮ್ಮ, ನಮ್ಮ ಜೀವನದ ಶಿಲ್ಪಿಗಳು ನಾವೇ. ನಮ್ಮ ಜೀವನನ ರೂಪಿಸ್ಕೊಳ್ಳೋದು ನಮ್ಮ ಕೈಯಲ್ಲೇ ಇದೆ. ಹೇಗೆ ರೂಪಿಸ್ಕೊಳ್ತೀವಿ, ಯಾರ ಉದಾಹರಣೆ ತಗೋತೀವಿ, ಎಂತಹ ಉದಾಹರಣೆ ತಗೋತೀವಿ, ಅವರಿಂದ ಯಾವ ಒಳ್ಳೆಯ ನಡತೆಗಳನ್ನ ತಗೋತೀವ, ಕೆಟ್ಟ ನಡತೆಗಳನ್ನ ತಗೋತೀವ, ಅದ್ರ ಮೇಲೆ ನಮ್ಮ ಜೀವನ ರೂಪುಗೊಳ್ಳುತ್ತೆ. ನಾನು ಯಾವತ್ತೂ ಕೆಟ್ಟ ಗುಣಗಳನ್ನ ಆರಿಸ್ಕೊಳ್ಳಿಲ್ಲ. ಅದರಿಂದ ನನ್ನ ಜೀವನ ಹೀಗೆ ತುಂಬ ಸುಂದರವಾಗಿದೆ ಅಂತ ಹೇಳಿದ್ರು. ನೋಡಿದ್ರಾ ಮಕ್ಕಳೇ, ನಮ್ಮ ಜೀವನದ ಶಿಲ್ಪಿಗಳು ನಾವೇ. ಒಬ್ಬ ಶಿಲ್ಪಿ ಒಂದು ಕಲ್ಲನ್ನು ಅವನು ಕೆತ್ತಿ ಕಡಿದು ಎಲ್ಲ ಮಾಡಿ ಒಂದು ಸುಂದರವಾದ ರೂಪನ ಕೊಟ್ಟು ಒಂದು ಶಿಲ್ಪವನ್ನು ತಯಾರು ಮಾಡ್ತಾನೆ.
ಆ ಶಿಲ್ಪವನ್ನು ಆಮೇಲೆ ನೋಡೋಕ್ಕೆ ಬಂದವರೆಲ್ಲ ಸಂತೋಷ ಪಡ್ತಾರೆ, ಆಹಾ ಎಷ್ಟು ಚೆನ್ನಾಗಿದೆ ಅಂತ. ಆದರೆ ಇಲ್ಲಿ ಯಾರೋ ಒಬ್ಬ ಕಡಿದು ಎಲ್ಲ ಮಾಡುವಂಥ ಶಿಲ್ಪ ಅಲ್ಲ ಇದು. ನಮ್ಮ ಜೀವನನ ನಾವೇ ಶಿಲ್ಪಿಗಳು. ನಮ್ಮ ಜೀವನನ ರೂಪಿಸ್ಕೊಳ್ಳೋಕ್ಕೆ ನಮ್ಮ ಕೈಯಲ್ಲೇ ಸಾಧ್ಯ ಇದೆ. ಅದರಿಂದ ನಾವೇನು ಮಾಡಬೇಕು, ಎಲ್ಲೆಲ್ಲಿ ಒಳ್ಳೆಯದಿದೆಯೋ ಅದನ್ನೇ ಆರಿಸ್ಕೊಂಡು ನಾವು ಅದನ್ನು ಕಲಿತು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇದೇ ಸಜ್ಜನರ ಸಂಗವದು ಹೆಜ್ಜೇನು ಮೆದ್ದಂತೆ, ದುರ್ಜನರ ಸಂಗವದು ಬಚ್ಚಲಿನ ರೊಚ್ಚಿನಂತಿಹದು ಸರ್ವಜ್ಞ ಅಂತ ಹೇಳಿದ್ದಾರೆ. ಇದು ಸರ್ವಜ್ಞನ ವಚನ. ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಜ್ಜನರ ಸಂಘ, ಒಬ್ಬ ಒಳ್ಳೆಯ ಮನುಷ್ಯರ ಸಂಘ ಮಾಡಿದಾಗ, ಸ್ನೇಹ ಮಾಡಿದಾಗ ನಮ್ಮ ಜೀವನ ಒಳ್ಳೆ ಜೇನು ತುಪ್ಪ ಎಷ್ಟು ಸಿಹಿಯಾಗಿರುತ್ತಲ್ಲ, ಅದನ್ನು ತಿಂದಷ್ಟೇ ಮಧುರವಾಗಿರುತ್ತೆ. ಅದೇ ದುರ್ಜನರ ಸಂಘ ಮಾಡಿದ್ರೆ ಯಾವುದಾದ್ರೂ ಬಚ್ಚಲು ನಾರ್ತಾ ಇರುತ್ತಲ್ಲ, ಕೊಚ್ಚೆ ವಾಸನೆ ಬರ್ತಿರುತ್ತಲ್ಲ, ಅಲ್ಲಿ ಹೋಗೋಕ್ಕೆ ಸಾಧ್ಯನಾ? ಎಲ್ಲ ಹೋದವರೆಲ್ಲ ಮೂಗು ಮುಚ್ಕೋತಾರಲ್ವ. ಅದರಿಂದ ದೂರ ಹೋಗೋಕ್ಕೆ ಇಷ್ಟಪಡ್ತಾರೆ, ಹತ್ತಿರ ಹೋಗೋಕ್ಕೆ ಯಾರೂ ಇಷ್ಟಪಡಲ್ಲ. ಆ ತರಹ ಆಗುತ್ತೆ. ಅಂದರೆ ದುರ್ಜನರ ಸಂಘ ಮಾಡಿದ್ರೆ ನಮ್ಮ ಹತ್ರ ಬೇರೆಯವ್ರು ಯಾರೂ ಸುಳಿಯಲ್ಲ. ನಮ್ಮನ್ನು ಕಂಡ್ರೆ ಥೂ ಛೀ ಅಂತ ಉಗುಳ್ಬಿಟ್ಟು ಹೋಗ್ತಾರೆ. ಅದರಿಂದ ಆ ತರಹ ಜೀವನನ ನಾವು ಮಾಡ್ಕೋಬಾರ್ದು. ನಮ್ಮ ಜೀವನನ ನಾವು ಚೆನ್ನಾಗಿ ಸುಂದರವಾಗಿ ರೂಪಿಸ್ಕೊಳ್ಳೋದನ್ನು ಕಲ್ತ್ಕೋಬೇಕು. ಇದನ್ನು ಆ ಹುಡುಗ ಚಿಕ್ಕ ವಯಸ್ಸಲ್ಲೇ ಕಲಿತು ದೊಡ್ಡವನಾದ ಮೇಲೆ ಒಳ್ಳೆ ಮಹಾನುಭಾವ, ಗುಣವಂತ, ಸಿರಿವಂತ ಅಂತ ಅನ್ನಿಸ್ಕೊಂಡ. ಇದರಿಂದ ನಾವು ಖಂಡಿತ ಪಾಠ ಕಲಿಬೋದಲ್ವಾ ಮಕ್ಕಳೇ? ಇಷ್ಟ ಆಯಿತಾ ನಿಮಗೆಲ್ಲ? ಈಗ ಪ್ರಾರ್ಥನೆ ಮಾಡಿ ಕಥೆಯನ್ನು ಮುಗಿಸೋಣವಾ? ಅಸತೋ ಮಾ ಸದ್ಗಮನ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.